ಹಲೋ ಗೆಳೆಯರು, ವೆಲ್ಕಮ್ ಟು ಎಸ್ ಸ್ಪೀಚ್ ಇನ್ ಕನ್ನಡ ಚಾನಲ್. ಈ ಒಂದು ವಿಡಿಯೋದಲ್ಲಿ ಜಾತ್ರೆ ಕುರಿತು ಸುಲಭ 10 ಸಾಲುಗಳು ನೋಡ್ತೋಣ. 10 ಸಾಲುಗಳ ಈ ಪುಟ್ಟ ಮಾಹಿತಿ ಅಂತ ನಿಮಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬಾ ಸಿಗುತ್ತೆ. ಇನ್ನೊಬ್ರು ಶೇರ್ ಮಾಡಲು ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಓಕೆನಾ? ಹರಿ ಒಂದು ಮಾಹಿತಿಯನ್ನ ಕಲಿತಾ ಹೋಗೋಣ ಬನ್ನಿ. ಮೊದಲನೇ ಪಾಯಿಂಟ್ ನೋಡಿ, ಜಾತ್ರೆ ನಮ್ಮ ಗ್ರಾಮದ ಸಂತೋಷದ ದಿನವಾಗಿದೆ. ಜಾತ್ರೆ ನಮ್ಮ ಗ್ರಾಮದ ಸಂತೋಷದ ದಿನವಾಗಿದೆ. ಓಕೆನಾ? ಅದಾದ ನಂತರ ಎರಡನೇ ಪಾಯಿಂಟ್, ಜಾತ್ರೆಯಲ್ಲಿ ದೇವಾಲಯದಲ್ಲಿ ಪೂಜೆ ಮಾಡುತ್ತಾರೆ. ಓಕೆ, ಪೂಜೆ ಮಾಡುತ್ತಾರೆ. ಮೂರನೇ ಪಾಯಿಂಟ್, ಜನರು ಹೊಸ ಬಟ್ಟೆ ಧರಿಸಿ ಜಾತ್ರೆಗೆ ಬರುತ್ತಾರೆ. ಓಕೆನಾ? ನಾಲ್ಕನೇ ಪಾಯಿಂಟ್ ನೋಡಿ, ಜಾತ್ರೆಯಲ್ಲಿ ಹಲವು ಅಂಗಡಿಗಳು ಇರುತ್ತವೆ. ಐದನೇ ಪಾಯಿಂಟ್, ಮಕ್ಕಳು ಆಟಿಕೆಗಳು ಮತ್ತು ಸಿಹಿ ತಿನಿಸುಗಳನ್ನು ಖರೀದಿಸುತ್ತಾರೆ. ಮಕ್ಕಳು ಆಟಿಕೆಗಳು ಮತ್ತು ಸಿಹಿ ತಿಂಡಿಗಳನ್ನು ಖರೀದಿಸುತ್ತಾರೆ. ಆರನೇ ಪಾಯಿಂಟ್, ಜಾತ್ರೆಯ ದಿನ ದೇವರ ರಥವನ್ನು ಎಲ್ಲರೂ ಸೇರಿ ಎಳೆಯುತ್ತಾರೆ. ಆರನೇ ಪಾಯಿಂಟ್ ನೋಡಿ, ಜಾತ್ರೆಯ ದಿನ ದೇವರ ರಥವನ್ನು ಎಲ್ಲರೂ ಸೇರಿ ಎಳೆಯುತ್ತಾರೆ. ಏಳನೇ ಪಾಯಿಂಟ್, ಜನರು ಜಾತ್ರೆಯಲ್ಲಿ ಹಾಡುತ್ತಾರೆ, ಕುಣಿಯುತ್ತಾರೆ ಮತ್ತು ಡೊಳ್ಳು ಬಾರಿಸುತ್ತಾರೆ. ಓಕೆ, ಅದಾನಂತರ ಎಂಟನೇ ಪಾಯಿಂಟ್ ನೋಡಿ, ಸ್ನೇಹಿತರು ಮತ್ತು ಬಂಧುಗಳ ಜೊತೆ ಜಾತ್ರೆಗೆ ಹೋಗುವುದು ಖುಷಿ ಕೊಡುತ್ತದೆ. ಓಕೆನಾ? ಖುಷಿ ಕೊಡುತ್ತದೆ. ಅದಾದ ನಂತರ ಒಂಬತ್ತನೇ ಪಾಯಿಂಟ್, ಕೆಲವೆಡೆ ನೃತ್ಯ ಮತ್ತು ಸಂಗೀತ ನಾಟಕ ಕಾರ್ಯಕ್ರಮಗಳು ಇರುತ್ತವೆ. ಕೆಲವೆಡೆ ನೃತ್ಯ ಮತ್ತು ಸಂಗೀತ ನಾಟಕ ಕಾರ್ಯಕ್ರಮಗಳು ಇರುತ್ತವೆ. ಓಕೆ, 10ನೇ ಪಾಯಿಂಟ್, ಜಾತ್ರೆ
ಎಲ್ಲರನ್ನು ಒಗ್ಗೂಡಿಸಿ. ಜಾತ್ರೆ ಎಲ್ಲರನ್ನು ಒಗ್ಗೂಡಿಸಿ ಸಿಹಿ ನೆನಪುಗಳನ್ನು ನೀಡುತ್ತದೆ. ಸಿಹಿ ನೆನಪುಗಳನ್ನು ನೀಡುತ್ತದೆ. ಸಿಹಿ ನೆನಪುಗಳನ್ನು ನೀಡುತ್ತದೆ. ಓಕೆನಾ? ಸಿಹಿ ನೆನಪುಗಳನ್ನು ನೀಡುತ್ತದೆ. ರೈಟ್. ಹಾಗಾದ್ರೆ ಈ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟವಾದ್ರೆ ಒಂದು ಲೈಕ್, ಅನೇಕ ವಿಡಿಯೋ ತಿಳಿದು ಪ್ರೋತ್ಸಾಹ ತುಂಬಾ ಸಿಗುತ್ತೆ. ಇನ್ನೊಬ್ರು ಶೇರ್ ಮಾಡಿ ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋದಿಂದ ಬಿಟ್ಟೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಮಕ್ಕಳೇ.